ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸತಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಅಥವಾ ಮಕ್ಕಳನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಎಷ್ಟೋ ಸತಿ ನಮ್ಮ ಮೊಬೈಲ್ ಫೋನ್ಗಳನ್ನು ಕೊಟ್ಟು ಮಕ್ಕಳನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಇದರ ಪರಿಣಾಮ ಇಂದ ಏನೇನಾಗುತ್ತೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಈ ಕೋವಿಡ್ ಆದಮೇಲೆ ಒಂದು ಡಿಜಿಟಲ್ ರೆವಲ್ಯೂಷನ್ನೇ ಆಯಿತು. ಹೌದು, ಪ್ರತಿಯೊಂದು ಮಕ್ಕಳಿಗೆ ಪಾಠವನ್ನು ಕಲಿಸ್ಲಿಕ್ಕೆ ಮೊಬೈಲ್ ಫೋನಿಂದ ಅಥವಾ ಟ್ಯಾಬಿಂದ, ಕಂಪ್ಯೂಟರಿಂದ, ಹೀಗೆ ಹಲವಾರು ಒಂದು ಮಾರ್ಗದಲ್ಲಿ ಮಕ್ಕಳಿಗೆ ಒಂದು ಹೊಸ ಡಿಜಿಟಲ್ ರೆವಲ್ಯೂಷನ್ಗೆ ಒಂದು ಬುನಾದಿನೇ ಹಾಕಿತು. ಆದರೆ ಇದೆಲ್ಲವೂ ಈಗಿನ ಮಕ್ಕಳಲ್ಲಿ ಮಾನಸಿಕವಾಗಿ ಪರಿಣಾಮ ಬೀರ್ತಾ ಇದೆ. ಹೇಗೆ ಅಂತ ಕೇಳ್ತೀರಾ? ನೋಡಿ, ಮೊದಲನೇದಾಗಿ ಮಕ್ಕಳು ಈಗ ಮೊದಲಾದರೆ ಸಂಜೆ ಹೊತ್ತು ಹೋದ್ರು ಒಂದು ವಾಕಿಂಗ್ ಹೋದರೆ ಅಲ್ಲಿ ಮಕ್ಕಳ ಆಟ ಪಾಠಗಳನ್ನು ಕೇಳೋದೇ ಖುಷಿ ಆಗ್ತಿತ್ತು. ಎಷ್ಟೋ ಜನ ಮಕ್ಕಳು ಟ್ಯೂಷನ್ಗೆ ಹೋಗೋರು, ಮಕ್ಕಳು ಆಟ ಆಡೋರು, ಅಥವಾ ಏನೋ ಒಂದು ಸಂತಸ ಇರ್ತಾಯಿತ್ತು, ಅವ್ರಿಗೆ ಅದನ್ನು ನೋಡೋದೇ ಒಂದು ಖುಷಿ ಆಗ್ತಾಯಿತ್ತು ನಮಗೆಲ್ಲ. ಆದರೆ ಈಗಿನ ಮಕ್ಕಳು ಏನಾಗ್ತಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆಗೆ ಬುಕ್ಸ್ ತಂದು ಎಲ್ಲ ಇಟ್ಬಿಟ್ಟು ಒಂದು ಕಡೆಗೆ ವಿಡಿಯೋ ಗೇಮ್ಸು ಅಥವಾ ಟಿ ವಿ ಏನೋ ಒಂದು ನೋಡ್ತಾ ಕೂತ್ಕೊಂಡ್ರೆ ಏನಾದರೂ ತಂದೆ ತಾಯಿಗಳು ವಾಪಸ್ ಕೆಲಸದಿಂದ ಬರೋ ತನಕ ಏನು ಮಾಡಿದ್ರು ಜಪ್ಪಯ್ಯ ಅಂತ ಹೇಳಿದ್ರು ಮಕ್ಕಳು ಬರಲ್ಲ. ಆದರೆ ಇದೆಲ್ಲವೂ ಮಕ್ಕಳಲ್ಲಿ ಒಂದು ಅಗ್ರೆಷನನ್ನು ಶುರು ಮಾಡ್ತಾ ಇದೆ, ಇರಿಟೇಷನನ್ನು ಶುರು ಮಾಡ್ತಿದೆ. ಅವರ ಮಾನಸಿಕವಾಗಿ ಅವರು ಕುಗ್ತಾ ಹೋಗ್ತಾ ಇದ್ದಾರೆ. ಈ ಎಲ್ಲದರಿಂದ ಮಕ್ಕಳನ್ನು ಹೇಗೆ ಆಚೆ ತರೋದು, ಮಕ್ಕಳನ್ನು ಮಾನಸಿಕ ಸ್ಥಿರತೆ ಹೇಗೆ ತರೋದು, ಮಕ್ಕಳಿಗೆ ಹೇಗೆ ಒಂದು ಕೌನ್ಸಿಲಿಂಗ್ ಮೂಲಕ ಅಥವಾ ಮಕ್ಕಳನ್ನು ಹೇಗೆ ಡಿಸ್ಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರಿಗೂ ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದರಿಂದ ಬಿಟ್ಟು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಥವಾ ಹಾಬಿ ಅನ್ನೋದು ತುಂಬಾ ಮುಖ್ಯ. ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೆ ಅವನ ಪರ್ಸನಾಲಿಟಿನೇ ಬೇರೆ ಥರ ಇರುತ್ತೆ. ನೋಡಿ, ಅಪ್ಪ ಇವತ್ತು ಯಾವಾಗ ನನ್ನ ಕೆಲಸ ಮುಗಿಯತ್ತೋ, ನಾನು ಯಾವಾಗ ಹೋಗಿ ಒಂದು ಬ್ಯಾಡ್ಮಿಂಟನ್ ಆಡ್ತೀನೋ ಅಥವಾ ಸ್ಪೋರ್ಟ್ಸ್ ಮಾಡ್ತೀನೋ, ಜಿಮ್ ಮಾಡ್ತೀನೋ ಅಥವಾ ಹಾಡು ಹೇಳ್ತೀನೋ, ಯಾರಿಗೆ ಒಂದು ಹವ್ಯಾಸ ಇರುತ್ತೆ ಅವರಿಗೆ ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ. ಒಂದು ಹೆಲ್ತಿ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಯಾವಾಗ ನಮಗೆ ನೋಡಿ, ಕೆಲವರು ನಮಗೆಲ್ಲೋ ಒಂದು ಹಾಡು ಹೇಳೋದು ಅವ್ರಿಗಿರುತ್ತೆ, ಇಷ್ಟ ಇರುತ್ತೆ, ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಜಿಮ್ಮಿಗೆ ಹೋಗೋದಾಗಿರ್ಬಹುದು, ಅಥವಾ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಫ್ರೆಂಡ್ಸ್ನ ಮೀಟ್ ಮಾಡೋದಾಗಿರ್ಬೋದು, ಒಂದು ಹವ್ಯಾಸಗಳು ಏನೇನು ಇರುತ್ತೋ ಅದು ಒಬ್ಬ ಮನುಷ್ಯನಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಒಂದು ಮನುಷ್ಯನ ಒಂದು ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ವೋ ಅನ್ನೋದು ಕೇಳಿದೆ ನಮ್ಮಲ್ಲಿ ನಮ್ಮ ಆಸೆ, ನಮ್ಮ ಫ್ಯಾಂಟಸಿಗಳೇನಿರುತ್ತೋ ಅದನ್ನು ನಮ್ಮ ಮಕ್ಕಳಲ್ಲಿ ನೋಡಲಿಕ್ಕೆ ಶುರು ಮಾಡ್ತೀವಿ. ಎಷ್ಟೋ ಜನ ಮಕ್ಕಳಿಗೆ ಕರಾಟೆ ಕಲಿಯೋಕ್ಕೆ ಇಷ್ಟ ಇರಲ್ಲ. ನಾನು ಸಣ್ಣ ವಯಸ್ಸಲ್ಲಿ ಕರಾಟೆ ಕಲಿಲ್ಲ, ನೀನು ಕಲಿಯೋ, ನನ್ನ ಮಗನ ಕರಾಟೆ ಕಲಿಸ್ತೀನಿ, ನನಗಂತೂ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ನಾವು ಸೇರಿಸಿರ್ತೀವಿ. ಇಲ್ಲ, ಆ ಮಗುಗೆ ಹಾಡು ಹೇಳೋಕ್ಕೆ ಇಷ್ಟ ಇರುತ್ತೋ ಇಲ್ವೋ ಬಲವಂತವಾಗಿ ಸಂಗೀತ ಕ್ಲಾಸಿಗೆ ಸೇರಿಸ್ತೀನಿ, ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಸಂಗೀತ ಕಲಿತಾ ಇರ್ತಾರೆ. ಇಲ್ಲ, ಹೀಗೆ ಹಲವಾರು ಏನಾದರೂ ಒಂದು ಆ ಮಕ್ಕಳ ಮೇಲೆ ಭಾರ ಹೇರ್ತಾ ಹೋಗ್ತೀವಿ ಹೊರತು ನಮಗೆ ಅದು ಇಷ್ಟನೂ ಇಲ್ವೋ ನಾವು ಅದನ್ನು ನೋಡದೆ ಮಕ್ಕಳ ಮೇಲೆ ಅದನ್ನು ಪರಿಣಾಮ ಬೀರ್ತಾ ಹೋಗುತ್ತೆ. ನೋಡಿ, ಅದನ್ನೇ ಹೇಳ್ತೀವಿ, ನಾವೇನು ಮಾಡ್ತೀವಿ, ಮಕ್ಕಳಿಗೆಲ್ಲ ಕೊಡ್ತೀವಿ, ನಾಳೆ ನಾವೇ ಹೇಳ್ತೀವಿ ನಿನಗೋಸ್ಕರ ಹೊಟ್ಟೆ ಬಿಟ್ಟೆ ಕಟ್ಟಿ ಎಲ್ಲವನ್ನೂ ನಾನು ಮಾಡಿದೆ, ಆದರೆ ಇವತ್ತು ನೋಡು ನೀನು ಹೇಳಿದ ಮಾತೇ ಕೇಳಲ್ಲ ಅಂತ. ಯಾವ ಮಕ್ಕಳು ಕೂಡ ನಮ್ಮನ್ನು ಹುಟ್ಟಿಸಿ ಅಂತ ಮೇಲ್ಗಡೆಯಿಂದ ಕೇಳ್ಕೊಂಡು ಅಯ್ಯೋ ನನ್ನ ಕಾಪಾಡಿ ಅಂತ ಕೇಳಲ್ಲ. ನಮ್ಮ ಒಂದು ಆಸೆಗೆ ಅಕ್ರಸ್ತೆಗೆ ನಾವು ಒಂದು ಮಗುವನ್ನು ತರ್ತೀವಿ, ಆದರೆ ಆ ಮಗು ತಂದ ಮೇಲೆ ಅದರ ಓವರ್ ಆಲ್ ಡೆವಲಪ್ಮೆಂಟು ನಮ್ಮ ತಂದೆ ತಾಯಿಗಳ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಮಕ್ಕಳನ್ನ ಯಾವುದಾದ್ರೂ ಒಂದು ಹವ್ಯಾಸಕ್ಕೆ ಕಳಿಸಿ, ಮತ್ತು ಮಕ್ಕಳಿಗೆ ಸ್ಟ್ರಿಕ್ಟಾಗಿ ಡಿಜಿಟಲ್ ಟೈಮನ್ನು ಇಡಿ. ಯಾಕಂತ ಹೇಳಿದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ಈಗ ಆಲ್ರೆಡಿ ನನ್ನ ಮಗು ಅಡಿಕ್ಟ್ ಆಗಿಬಿಟ್ಟಿದೆ ಮೇಡಮ್ ಮೊಬೈಲ್ಗೆ, ಮೊಬೈಲ್ ಇದೆ ಊಟನೇ ಮಾಡಲ್ಲ, ಅಥವಾ ವಿಡಿಯೋ ಗೇಮ್ಸ್ ಇಲ್ಲದೆ ಅವನು ಆಚೆನೇ ಹೋಗಲ್ಲ ಅಂತ ಹೇಳಿದ್ರೆ ಆಚೆ ಯಾವುದೋ ಕಡೆ ಒಂದು ಫ್ರೆಂಡ್ಸನ್ನು ಮಾಡಿಸ್ತಾ ಹೋಗಿ, ಅಥವಾ ನೀವು ಅವರನ್ನು ಆಚೆ ಕರ್ಕೊಂಡು ಹೋಗೋದಾಗಿರ್ಬೋದು, ಪಾರ್ಕ್ ಕರ್ಕೊಂಡು ಹೋಗೋದಾಗಿರ್ಬೋದು. ಕೆಲವು ಸತಿ ಅನಿವಾರ್ಯತನದಿಂದ ನಾವೇ ಅವ್ರ ಜೊತೆ ಆಟ ಆಡಿದ್ರು ಅಡ್ಡಿ ಇಲ್ಲ, ನೀವು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಹೇಗೋ ಬಲವಂತ ಮಾಡೋದು, ಹುಡಿಯೋದು, ಬಡಿಯೋದು ಮಾಡಿದ್ರೆ ಅವ್ರು ಕೇಳಲ್ಲ. ಮಕ್ಕಳು ಯಾವತ್ತೂ ಅಷ್ಟೇ ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅವರ ಆ್ಯಕ್ಷನನ್ನು ನೋಡಿ ಕಲಿತಾ ಹೋಗ್ತಾರೆ. ಹಾಗಾಗಿ ಮಕ್ಕಳಿಗೆ ನಾವು ಏನು ಮಾಡ್ತೀವೋ ಅದ್ರ ಇದಾಗತ್ತೆ. ಎಷ್ಟೋ ಸತಿ ನಾನು ಮಕ್ಕಳಿಗೆ ಹೇಳ್ತೀನಿ, ಮೊಬೈಲ್ ಮುಟ್ಬಾರ್ದಂದ್ರೆ ಅಪ್ಪ ಅಮ್ಮ ಆಫೀಸಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತಿರುತ್ತೆ ಅಥವಾ ಅಮ್ಮ ಕೂತಿರುತ್ತೆ ಅಂತ. ಹೌದು, ನಾವು ಮೊಬೈಲನ್ನು ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಯೂಸ್ ಮಾಡಬೇಡ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ನಿಮಗೆ ಯಾವಾಗ ಒಂದು ಪ್ರೈವೇಟ್ ಸ್ಪೇಸ್ ಇರುತ್ತೆ ಅಥವಾ ಯಾವಾಗ ನಿಮಗೆ ಟೈಮ್ ಸಿಕ್ಕಾಗ ನಿಮ್ಮ ಮುಂದೆ ಮಕ್ಕಳಿಲ್ಲದಾಗ ನೀವು ಮೊಬೈಲ್ ಯೂಸ್ ಮಾಡಿ ಹೊರತು
ಮಕ್ಕಳ ಮುಂದೆ ಹೆಚ್ಚಾಗಿ ಫೋನನ್ನು ಉಪಯೋಗಿಸ್ತಾ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಏನನ್ನ ಹೇಳ್ತೀವೋ ನಾವು ವಾಟ್ ವಿ ಪ್ರೀಚ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ. ಹಾಗಾಗಿ ಮಕ್ಕಳ ಮುಂದೆ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಊಟ ಮಾಡುವಾಗ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ಊಟನೇ ಮಾಡಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಆ ಮಗು ಏನು ಕೇಳುತ್ತೆ ಅದರ ಒಪಿನಿಯನ್ ಕೇಳ್ಕೊಂಡು ಅದಕ್ಕೆ ಇಷ್ಟಪಡುವಂತಹ ಅಡುಗೆಯನ್ನು ಮಾಡಿ. ಅವಾಗ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಇವತ್ತು ಅಮ್ಮ ನನಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ದಾಳೆ ಅಂತ ಹೇಳಿ. ಆದರೆ ಮಗುಗೆ ಹೇಳಿ, ನೀನು ಮೊಬೈಲ್ ಬಿಟ್ಟರೆ ಮಾತ್ರ ನಾನು ಡೈಲಿ ನಿಂಗೆ ಏನು ಇಷ್ಟನೋ ಅದನ್ನು ಅಡುಗೆ ಮಾಡ್ತಾ ಹೋಗ್ತೀನಿ ಅಂತ. ಯಾವುದೇ ಒಂದು ಪ್ರಾಕ್ಟೀಸನ್ನು ನಾವು 21 ಡೇಸನ್ನು ಮಾಡಿದ್ರೆ ಅದು ನಮ್ಮ ರುಟೀನ್ ಆಗಿಬಿಡುತ್ತೆ. ಹಾಗಾಗಿ 21 ದಿನ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತು ಆ 1 ಅವರ್ ಅಂತ ಅಥವಾ ಹಾಫ್ ಆನ್ ಅವರ್ ಅಥವಾ 45 ಮಿನಿಟ್ಸ್ ಆ ಸ್ಕ್ರೀನ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಆ ಮಕ್ಕಳಿಗೆ ಕಂಪ್ಲೀಟ್ ಪ್ರೈವಸಿ ಕೊಟ್ಬಿಡಿ. ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರತಿ ಸತಿ ಮಾನಿಟರ್ ಮಾಡೋದು, ಸಾಕು ಟೈಮ್ ಆಯಿತು ಅಂತ ಹೇಳಲಿಕ್ಕೆ ಹೋಗ್ಬಿಡಿ. ಅವರಿಗೆ ಆ ಡಿಸಿಪ್ಲಿನ್ ಅಂತ ಹೇಳಿದ್ರೆ, ನೋಡೋಣ ಈಗ ನನಗೆ 6 o'clock 6:30 ತನಕ ನಿಮಗೆ ಡಿಜಿಟಲ್ ಟೈಮ್ ಕೊಡ್ತೀನಿ, 6:30 ನೀನೇ ಬಂದು ಮಗು ನನಗೆ ಕೊಡಬೇಕು ಅಂತ ಹೇಳಿ ತೊಳಿ. ಆವಾಗ ಮಗು ವಾಪಸ್ ಬಂದು 6:30ಗೆ ಫೋನ್ ಕೊಡುತ್ತೋ ಆಗ ಆ ಮಗುಗೆ ಅಪ್ರಿಷಿಯೇಟ್ ಮಾಡಿ. ಯಾವಾಗ ನಾವು ಅಪ್ರಿಷಿಯೇಟ್ ಮಾಡ್ತೀವೋ ನಾವು ಹೆಚ್ಚು ಮಾಡ್ತೀವಿ. ಈಗ ನಿಮ್ಮ ಬಾಸು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನೀವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತಲ್ವಾ. ಅಥವಾ ನೀವು ಅಡುಗೆ ಮಾಡಿದ್ರೆ ನಿನ್ನ ಗಂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಕಣೆ ಅಂತ ಹೇಳಿದ್ರೆ ಇನ್ನೂ ನಾಳೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಮಕ್ಕಳು ಸಣ್ಣದು ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತಾ ಹೋಗಿ. ಅವರೊಂದು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ನೋಡಿದ್ದೀರಲ್ವ, ಮಕ್ಕಳು ಎಷ್ಟು ಹಂಬಲಿಸ್ತಾ ಇರ್ತಾರೆ ನಮ್ಮ ಅಟೆನ್ಷನ್ಗೆ, ಹೋಗಿ ಜಂಪ್ ಮಾಡೋದು, ಅದನ್ನು ಹಾಕೋದು, ಇದನ್ನು ಮಾಡೋದು ಎಲ್ಲ ನಮ್ಮ ಅಟೆನ್ಷನ್ಗೋಸ್ಕರ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಯಾವಾಗ ಅವರಿಗೆ ಹೊಗಳ್ತಾ ಹೋಗ್ತೀವೋ ಆಗ ಅವ್ರಿಗಿನ್ನೂ ನನ್ನ ಲೈಫಲ್ಲಿ ಏನಾದ್ರು ಮಾಡಬೇಕು ಅನ್ನೋದು ಬರುತ್ತೆ. ಸೊ ಇಂಥದ್ದೆಲ್ಲ ಒಂದು ಸಣ್ಣ ಚೇಂಜಸ್ ಮಾಡಿ ಮಕ್ಕಳನ್ನು ಮೊಬೈಲಿಂದ ಡಿಅಡಿಕ್ಟ್ ಮಾಡ್ಬೋದು. ಮಕ್ಕಳಿಗೆ ಆಚೆ ಪ್ರಪಂಚವನ್ನು ತೋರಿಸಿ, ಟ್ರಾವೆಲ್ ಮಾಡಿಸಿ, ಟೈಮ್ ಸಿಕ್ಕಾಗ ಯಾವುದೋ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಸರ್ವಿಸ್ ಓರಿಯೆಂಟೆಡನ್ನು ಕಲಿಸಿ, ಅಥವಾ ಮಕ್ಕಳಿಗೆ ಬೇರೆ ಸ್ವಲ್ಪ ಕಡಿಮೆ ಲೆಸ್ ಫಾರ್ಚುನೇಟ್ ಇರ್ತಕ್ಕಂಥ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು, ದಾನ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕಲಿಸ್ತಾ ಹೋಗಿ. ಯಾಕಂತ ಹೇಳಿದರೆ ನಾವು ಒಂದು ಉತ್ತಮ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದರೆ ನಾವು ಒಬ್ಬರೇ ಎಲ್ಲ, ನಮ್ಮ ಇತರ ಸಮಾಜವನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಮೊದಲು ನಾವು ಬದಲಾಗಬೇಕು, ನಮ್ಮ ಸಮಾಜನ ನಂತರ ಖಂಡಿತವಾಗ್ಲೂ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.